ಕೂಡ ಸ್ವಾಗತ ಎಲ್ಲರಿಗೂ KC ಗಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಿ, ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳ್ತೀವಿ. ಇದರ ಒಂದು ಕೆಲಸ ಏನೆಲ್ಲ ಇರುತ್ತೆ ಮತ್ತು ಏನೆಲ್ಲ ಪ್ರಮೋಷನ್ ಇರುತ್ತೆ, ಮುಂದೆ ಏನೆಲ್ಲ ಅಧಿಕಾರಿಗಳನ್ನ ನೀವು ಆಗ್ಬೋದು, ಸೊ ಏನೇನು ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ ಅಂತ ಹೇಳಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಚಾನಲ್ನ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸೊ ಈ ಒಂದು ಕೆಲಸದಲ್ಲಿ ಎರಡು ರೀತಿಯಲ್ಲಿ ಮೊದಲು ಡಿವೈಡ್ ಮಾಡ್ತೀವಿ: ಕಚೇರಿ ಕೆಲಸ ಮತ್ತು ಕ್ಷೇತ್ರದ ಪರಿಶೀಲನೆ ಕೆಲಸ ಅಂತೇಳಿ. ಸೊ ಕಚೇರಿ ಕೆಲಸಗಳಲ್ಲಿ ಏನೆಲ್ಲ ಮಾಡ್ತಾರೆ ಮತ್ತು ಕ್ಷೇತ್ರದ ಪರಿಶೀಲನೆ ಕೆಲಸಗಳಲ್ಲಿ ಏನೇನ ಮಾಡ್ತಾರೆ ಅಂತ ಹೇಳೋದಾದ್ರೆ, ನೋಡಿ, ಭೂ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ, ಭೂ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ RTI ಪಹಣಿ ಅಂತ ಆಗಿರ್ಬೋದು, ಖಾತೆ ಬದಲಾವಣೆ ಆಗಿರ್ಬೋದು, ಬೆಳೆ ಸಮೀಕ್ಷೆ ಆಗಿರ್ಬೋದು, ಸೊ ದಾಖಲೆಗಳ ನವೀಕರಣ ಅಂದರೆ ರಿನ್ಯೂವಲ್ ಆಗಿರ್ಬೋದು, ಇವೆಲ್ಲ ಕೆಲಸಗಳನ್ನು ಅವರೇ ನೋಡ್ಕೋಬೇಕಾಗುತ್ತೆ ತಾಲೂಕು ಮಟ್ಟದಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈ ಎಲ್ಲ ಮಾಡ್ತಾ ಇರುವಂಥದ್ದು ವಿಲೇಜ್ ಅಕೌಂಟೆಂಟ್ಗಳು ಯಾರು ಊರಲ್ಲಿ ಮಾಡಿಸ್ತಾ ಇದ್ರೆ ಕೆಲಸ ನಿಮಗೆ ಗೊತ್ತಿರುತ್ತೆ. ಅದಾದ ನಂತರ ಕಂದಾಯ ಮತ್ತು ತೆರಿಗೆ ವಸೂಲಿಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಅವ್ರು ಮಾಡಬೇಕಾಗತ್ತೆ. ಭೂ ಕಂದಾಯ ಆಗಿರ್ಬೋದು, ಆಸ್ತಿ ತೆರಿಗೆ ಆಗಿರ್ಬೋದು, ಸ್ಥಳೀಯ ಬಾಕಿ ಆಗಿರ್ಬೋದು, ವಸೂಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ತೆರಿಗೆ ವಸೂಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಕಂದಾಯ ತೆರಿಗೆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಇವರು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಾದ ನಂತರ ಪ್ರಮಾಣ ಪತ್ರ ಪರಿಶೀಲನೆ ಕೆಲಸಗಳನ್ನು, ಜಾತಿ ಅಂದರೆ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ವಾಸಸ್ಥಳ ಆಗಿರ್ಬೋದು, ಬೆಳೆ ಹಣಿ ಆಗಿರ್ಬೋದು, ಮತ್ತು ವರದಿಗೆ ಸಂಬಂಧಪಟ್ಟಂತೆ ಏನಾದರೂ ವರದಿಗಳು ಸಬ್ಮಿಟ್ ಮಾಡಿ ಅಂತ ಸರ್ಕಾರ ಏನಾದರೂ ಕೇಳ್ತು ಅಂದರೆ ಅದನ್ನು ಅವರು ಕೂಡ ವರದಿಗಳನ್ನು ಸಬ್ಮಿಟ್ ಮಾಡಬೇಕಂದ್ರೆ, ಏನಾದರೂ ಹಾನಿಯಾಗಿದ್ದರೆ, ಬೆಳೆ ಪರಿಹಾರ ಆಗಿರ್ಬೋದು, ಅಥವಾ ಏನಾದರೂ ಪ್ರವಾಹ ಆಗಿ ಹಾನಿಯಾಗಿದ್ದರೆ ಅಂತಹ ವರದಿಗಳನ್ನು ಅವರು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ ನಂತರ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಅವ್ರು ಮಾಡ್ತಾರೆ. ವೃದ್ಧಾಪ ವೇತನಗಳಾಗಿರ್ಬೋದು, ಅಥವಾ ವಿಧವಾ ವೇತನ ಆಗಿರ್ಬೋದು, ಆಮೇಲೆ ಈ ಹ್ಯಾಂಡಿಕ್ಯಾಪ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ರೈತರ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಏನು ಸರ್ಕಾರಿ ಯೋಜನೆಗಳಿದೆ ಅದು ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಅವರು ಮಾಡಬೇಕಾಗತ್ತೆ. ಅದಾದ ನಂತರ ತುರ್ತು ಸಮಯದಲ್ಲಿ ಕರ್ತವ್ಯಗಳನ್ನು ಮಾಡಬೇಕಾಗುತ್ತೆ. ಪ್ರವಾಹ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಹಾನಿ ಸಮೀಕ್ಷೆ ಆಗಿರ್ಬೋದು, ಅಥವಾ BLO ಕರ್ತವ್ಯಗಳನ್ನು ಅವ್ರು ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ಮಾಡ್ತಾ ಇರುವಂಥದ್ದು ಕೂಡ ನೀವು ನೋಡ್ಬೋದು. ಇಷ್ಟು ಕೂಡ ಆ ಒಂದು ಹುದ್ದೆಯಲ್ಲಿ ಇರಬೇಕಾಗಿರುವಂಥ ಕೆಲಸಗಳನ್ನು, ಅಷ್ಟು ರೆಸ್ಪಾನ್ಸಿಬಿಲಿಟಿಯನ್ನು ವಿಲೇಜ್ ಅಕೌಂಟೆಂಟ್ಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಅಷ್ಟು ಕೆಲಸಗಳನ್ನು ಅವರು ಮಾಡಬೇಕಾಗತ್ತೆ. ಇನ್ನು ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ, ಮೊದಲು VAO ಆಗಿ ಅಪಾಯಿಂಟ್ ಆಗ್ತೀರಾ. ಅದಾದ ನಂತರ ನಿಮಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಅಂದರೆ ಪ್ರಮೋಷನ್ ಆಗುತ್ತೆ. ಆಫ್ಟರ್ ನೀವು ಒಂದು 5 ರಿಂದ 8 ವರ್ಷ ಅಥವಾ 10 ವರ್ಷ ಕೆಲಸ ಮಾಡಿದ್ಮೇಲೆ ನೀವು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ಕೆಲಸ ಆಗ್ತೀರಾ. ಅದಾದ ನಂತರ 5 ರಿಂದ 10 ವರ್ಷ ನೀವು ಏನಾದರೂ ಮತ್ತೆ ಕೆಲಸ ಮಾಡ್ತೀರಾ, 5 ರಿಂದ 8 ವರ್ಷ ಕೆಲಸ ಮಾಡಿದರೆ ಮತ್ತೆ ಡೆಪ್ಯೂಟಿ ತಹಸೀಲ್ದಾರರಾಗಿ, ಅಂದರೆ ತಾಲೂಕು ಮಟ್ಟದಲ್ಲಿ ನೀವೇ ಇನ್ಚಾರ್ಜ್ ಆಗಿರ್ತೀರ. ಸೊ ಡೆಪ್ಯೂಟಿ ತಹಸೀಲ್ದಾರ್ ಅಂತ ಏನು ಹೇಳ್ತೀವಿ, ಆ ಒಂದು ಪೋಸ್ಟ್ಗೆ ನೀವು ಪ್ರಮೋಟ್ ಆಗ್ತೀರಾ. ಅದಾದ ನಂತರ ನೆಕ್ಸ್ಟ್ ಪ್ರಮೋಷನ್ ಬಂದು ತಹಸೀಲ್ದಾರ್ ಅಂತ ಹೇಳಿ ಗೆಜೆಟೆಡ್ B ಆಫೀಸರ್ ಪೋಸ್ಟ್ ಆಗಿರುತ್ತೆ. ಸೊ ಗೆಜೆಟೆಡ್ ನಿಮಗೆ ಗ್ರೀನ್ ಪೆನ್ ಸಿಗುವಂಥದ್ದು ತಹಸೀಲ್ದಾರ್ ಪೋಸ್ಟ್ಗಳಲ್ಲಿ ಕೂಡ ನೋಡ್ಬೋದು. ಸೊ ಅವಾಗ ನೀವು ಈ ಒಂದು ತಾಲೂಕಿಗೆ ನೀವೇ ಒಂದು ಜವಾಬ್ದಾರರಾಗಿರ್ತಾರೆ, ನೀವೇ ಹೆಡ್ ಆಗಿರ್ತಾರೆ. ಸೊ ಕಂಪ್ಲೀಟ್ ತಾಲೂಕು ನಿಮ್ಮ ಅಂಡರಲ್ಲಿ ಇರುತ್ತೆ. ತಹಸೀಲ್ದಾರ್ ಪವರ್ ಎಷ್ಟು ಅಂತೇಳಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಇಷ್ಟು ಕೂಡ ಇಲ್ಲಿ ನೋಡ್ಬೋದು ನೀವು, VAO ಇಂದ ಹಿಡಿದು ರೆವೆನ್ಯೂ ಇನ್ಸ್ಪೆಕ್ಟರಿಂದ ಹಿಡಿದು ಡೆಪ್ಯೂಟಿ ತಹಸೀಲ್ದಾರ್ ಕೆಲಸಗಳನ್ನು. ಸೊ ಇನ್ನು ಆ ಒಂದು ಪೋಸ್ಟ್ ಆದಮೇಲೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇದು ತುಂಬ ರೆಸ್ಪಾನ್ಸಿಬಿಲಿಟಿ ಇರುವಂತಹ ಜಾಬು. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಿ ನೀವು ಏನಾದ್ರು ಕೆಲಸ ತಗೋಬೇಕಂತ ಏನಾದರೂ ಇಂಟೆನ್ಷನ್ ಆಗಿದ್ದರೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ಹೋಗ್ತಾ ಇದ್ದೀವಿ, ಯಾವ ರೇಂಜಲ್ಲಿ ಪ್ರಮೋಷನ್ ಆಗುತ್ತೆ ಅಂತೇಳಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ಇದೇ ರೀತಿ ನೀವು ಅಪ್ಡೇಟ್ಸನ್ನು ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನೀವು ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನೀವು ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.